ನಮಸ್ತೆ, ನಾವು ಉಡುಪಿ ಸೆರಾಕೆರೆಯಿಂದ ನಮ್ ಜೊತೆ ಇವತ್ತು ಗೌರಿ ಅಮ್ಮನವರಿದ್ದಾರೆ. ಸರ್ ಸೆರಾಕೆರೆಗೆ ಬಂದು ಥೆರಪಿಯನ್ನ ಮಾಡ್ತಾ ಸರ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗೆ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಹೇಳಿ ಸರ್ ಹತ್ರನೇ ಕೇಳ್ತಾ ಬರುವ. ನಮಸ್ತೆ ಅಮ್ಮ. ನಮಸ್ತೆ, ನಾನ್ ಭಟ್ಕಳಿಂದ ಬಂದಿದ್ದೇನೆ. ಎಷ್ಟು ಟೈಮ್ ಇಂದ ಬರ್ತಾ ಇದ್ದೀರಾ ಅಮ್ಮ? 2 ತಿಂಗಳಾಯ್ತು. 2 ತಿಂಗಳಿಂದ ಬರ್ತಾ ಇದ್ದೀರಾ. ಓಕೆ, ಸೆರಾಕೆರೆಗೆ ಬರ್ಲಿಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರೆ? ಮೈ ನೋವು ಇತ್ತು, ಮತ್ತೆ ಶುಗರ್ ಇತ್ತು, BP, ಬೆನ್ನು ನೋವು, ಕಾಲು ನೋವು ಎಲ್ಲ ಇತ್ತು, ಮತ್ತೆ ಅಸ್ತಮ, ನಿದ್ರೆ ಬರುವುದಿಲ್ಲ ಇತ್ತು, ಸುಮಾರಷ್ಟು ಸಮಸ್ಯೆ ಇತ್ತು. ಹೌದಾ? ಓಕೆ, ಒಂದು ಶುಗರ್ ಪ್ರಾಬ್ಲಮ್ಸ್ ಹಾಗೆ ಅಸ್ತಮದ ಸಮಸ್ಯೆ ಎಷ್ಟು ಟೈಮ್ ಇಂದ ಇತ್ತಮ್ಮ? ಎಷ್ಟು ವರ್ಷದಿಂದ ಇತ್ತು ನಿಮ್ಗೆ? 1 ವರ್ಷದಿಂದಾನೇ ಇತ್ತು. 1 ವರ್ಷದಿಂದ ಯಾವ್ದು ಶುಗರ್ ಪ್ರಾಬ್ಲಮ್? ಅಸ್ತಮ ಸಣ್ಣಿಂದಾನೇ ಇತ್ತು. ಚಿಕ್ಕ ವಯಸ್ಸಿಂದ ಅಸ್ತಮದ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಿ. ಅದಕ್ಕೆ ಮೆಡಿಸಿನ್ ಏನಾದ್ರು ಮಾಡಿದ್ರ? ಮೆಡಿಸಿನ್ ಮಾಡಿದ್ರು, ಮೆಡಿಸಿನ್ ಆಗ್ಲಿಲ್ಲ. ಹೌದಾ? ಎಷ್ಟು ಟೈಮ್ ಮೆಡಿಸಿನ್ ಅನ್ನ ಕಂಟಿನ್ಯೂ ಮಾಡ್ತಾ ಬಂದ್ರಿ? ಚಿಕ್ಕ ವಯಸ್ಸಿಂದನೂ ಮೆಡಿಸಿನ್ ತಗೊಳ್ತಾನೆ ಇದ್ರ? ಓಕೆ, ಇವಾಗ ಸೆರಾಕೆರೆಗೆ ಬಂದು ಎಷ್ಟು ದಿನ ಆಯ್ತು? 2 ತಿಂಗಳಾಯ್ತು ಸೆರಾಕೆರೆಗೆ ಬಂದು. ಸೊ ಸೆರಾಕೆರೆಗೆ ಬಂದ ನಂತರ ನಿಮ್ಮದು BP ಇರ್ಬೋದು, ಶುಗರ್ ಇರ್ಬೋದು, ಹಾಗೆ ಅಸ್ತಮದ ಸಮಸ್ಯೆ ಹೇಗೆ ಇದೆ? ಅದೆಲ್ಲ ನಾರ್ಮಲ್ ಆಗಿದೆ. ನಾರ್ಮಲ್ ಆಗಿ BP, ಶುಗರು, ಗ್ಯಾಸ್ಟ್ರಿಕ್ ಪ್ರತಿಯೊಂದು ನಾರ್ಮಲ್ ಆಗಿದೆ. ಈಗ ಸೆರಾಕೆರೆಗೆ ಎಷ್ಟು ದಿನದ ಥೆರಪಿ ಆದ ನಂತರ ನಿಮ್ದು ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಾರ್ಮಲ್ ಆಗಿದೆ? ನನಗೆ 15 ದಿವಸದೊಳಗೆ ಗೊತ್ತಾಗಿತ್ತು. 15 ದಿವಸದಲ್ಲೇ ಗೊತ್ತಾಗಿತ್ತು. ಓಕೆ, ಯಾವ ಥೆರಪಿ ಮಾಡಿ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೀರಾ? ಬೆಡ್ ಮ್ಯಾಟ್ ಮತ್ತೆ ಮ್ಯಾಟ್, ಸ್ಟೀಮ್ ಥೆರಪಿ ಜಾಸ್ತಿ. ನಿಮ್ಮದು ಅಸ್ತಮದ ಪ್ರಾಬ್ಲಮ್ಸ್ ಗೆ ಯಾವ ಜಾಸ್ತಿ ಥೆರಪಿ ಮಾಡಿದ್ರಿ? ಸ್ಟೀಮ್ ಜಾಸ್ತಿಯನ್ನ ತಗೊಳ್ತಾ ಬಂದ್ರಿ. ಸ್ಟೀಮ್ ಮನೆಗೂ ತಕೊಂಡೋಗಿದ್ವಿ. ಮನೇಲಿ ಇವಾಗ ಸ್ಟೀಮ್ ಥೆರಪಿಯನ್ನ ಮಾಡ್ತಾ ಇದ್ದೀರಾ. ಓಕೆ, ಹೇಗೆ ಆಗ್ತಾ ಇದೆ ಅಮ್ಮ? ಇಲ್ಲಿ ಮಾಡೋದಿಕ್ಕೂ ಹಾಗೆ ಮನೇಲಿ ಮಾಡೋದಿಕ್ಕೆ ಹೇಗೆ? ಚೆನ್ನಾಗಿ ಆಗ್ತಾ ಇದೆ. ಓಕೆ, ಸೆರಾಕೆರೆಗೆ ಅಂದ್ರೆ ನೀವ್ ಎಷ್ಟು ಪ್ರಾಬ್ಲಮ್ಸ್ ಇಂದ ಥೆರಪಿಯನ್ನೆಲ್ಲ ಮಾಡ್ತಾ ಬಂದ್ರಿ, ಇಷ್ಟೊಂದು ಮೆಡಿಸಿನ್ ಎಲ್ಲ ಹಾಕ್ತಾ ಬಂದ್ರಿ. ಓಕೆ, ಒಂದು ಹಾಸ್ಪಿಟ್ಲ್ ಲೈಫಿಗೆ ಸೆರಾಕೆರೆ ಲೈಫಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಹಾಸ್ಪಿಟ್ಲ್ಗಿಂತ ಸೆರಾಕೆರೆನೇ ಒಳ್ಳೇದಂತೇಳಿ ಅನಿಸ್ತದೆ. ಯಾಕಂತ ಹೇಳಿದ್ರೆ ಹಾಸ್ಪಿಟ್ಲ್ ಮೆಡಿಸಿನ್ ನಾವು ತಿಂದಿ 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 ಸಾಕಾಗ್ಬಿಟ್ಟಿವಿ. ಸೆರಾಕೆರೆ ಬಂದ್ರೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಲ್ಲ, ಅದ್ರ ಸಲುವಾಗಿ ಚಲೋ ಆಗ್ತದೆ. ಓಕೆ, ಹಾಗಾದ್ರೆ ಸೆರಾಕೆರೆಗೆ ಬರುವವರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಸೆರಾಕೆರೆಗೆ ಬರುವವರೆಗೂ ನಾವ್ ಹೇಳ್ತೇವೆ, ನಮಗೆ ಎಷ್ಟೆಲ್ಲ ಕಾಯಿಲೆ ಇದ್ದವ್ರು ಇರ್ತಾರಲ್ಲ, ಇಲ್ಲಿ ಬಂದು ಟ್ರೀಟ್ಮೆಂಟ್ ತಕೊಂಡಿ ಅವರು ನಮಗೆ ಆಗ್ಲಿ ಅಂತ ಹೇಳಿ ಹೇಳ್ತಾರೆ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು.